ಸಿಲಿಕಾನ್ ಸಿಟಿಯಲ್ಲಿ ಅನಧಿಕೃತ ಕಟ್ಟಡಗಳ ಹಾವಳಿ ಹೆಚ್ಚಾಗಿವೆ. ಕಂಡಲ್ಲಿ ಅನಧಿಕೃತ ಕಟ್ಟಡಗಳ ತೆಲೆ ಎತ್ತುತ್ತಿದ್ದು, ಇತ್ತ ಪಾಲಿಕೆ ಅನಧಿಕೃತ ಕಟ್ಟಡಗಳ ಸರ್ವೆಗೆ ಮುಂದಾಗಿದೆ. ಆದರೆ ಈ ಸರ್ವೆ ವಿಚಾರದಲ್ಲಿ ಸಾರ್ವಜನಿಕರಲ್ಲಿ ಸ್ವಲ್ಪ ಅಸಮಾಧಾನ ಶುರುವಾಗಿದೆ. ಈ ಕುರಿತಾದಂತಹ ಒಂದು ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರಲ್ಲಿ ಹೆಚ್ಚಾದ ಅನಧಿಕೃತ ಕಟ್ಟಡಗಳ ಹಾವಳಿ. ಅನಧಿಕೃತ ಕಟ್ಟಡಗಳ ಸರ್ವೆಗೆ ಮುಂದಾದ ಪಾಲಿಕೆ. ಯಾವುದೇ ಭಾಗದಲ್ಲಿರುವ ಕಟ್ಟಡ ತೆರವಿಗೆ ಸೂಚನೆ. ಸಿಲಿಕಾನ್ ಸಿಟಿಯಲ್ಲಿ ಅನಧಿಕೃತ ಕಟ್ಟಡಗಳ ಹಾವಳಿ ಜೋರಾಗಿದೆ. ಕಂಡಲ್ಲಿ ಅನಧಿಕೃತ ಕಟ್ಟಡಗಳು ತಲೆ ಎತ್ತುತ್ತಿವೆ. ಅದರಲ್ಲೂ ಮಹದೇವಪುರ ವಲಯದಲ್ಲೇ ಹೆಚ್ಚು ದೂರುಗಳು ಬಂದಿದ್ದು, ಇದೀಗ ಪಾಲಿಕೆ ಫುಲ್ ಆಕ್ಟಿವ್ ಆಗಿದೆ. ಪಾಲಿಕೆ ಅನಧಿಕೃತ ಕಟ್ಟಡಗಳಿಗೆ ಜೆಸಿಬಿ ಕೊಕ್ಕೆ ಹಾಕಲು ಸಿದ್ಧವಾಗಿದೆ. ತ್ವರಿತವಾಗಿ ಅನಧಿಕೃತ ಕಟ್ಟಡ ತೆರವು ಕಾರ್ಯ ನಡೆಸುವಂತೆ ಆಯುಕ್ತ ಮಹೇಶ್ವರ್ ರಾವ್ ಆದೇಶ ಹೊರಡಿಸಿದ್ದಾರೆ. ಮಹದೇವಪುರ ವಲಯದಲ್ಲೇ ಅತಿ ಹೆಚ್ಚು ಅನಧಿಕೃತ ಕಟ್ಟಡ ನಿರ್ಮಾಣ ಹಿನ್ನೆಲೆ ನಕ್ಷೆಗೆ ನಿರ್ಮಿಸಿದ್ದ ಕಟ್ಟಡಗಳನ್ನು ಗುರುತಿಸಿ ಸೂಕ್ತ ಪರಿಶೀಲನೆ ನಡೆಸಿ ಆದಷ್ಟು ಬೇಗ ತೆರವು ಕಾರ್ಯ ನಡೆಸುವಂತೆ ಸೂಚನೆ ನೀಡಿದ್ದಾರೆ. ಇನ್ನು ಪಾಲಿಕೆಯ ಈ ನಿರ್ಧಾರ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಪಾಲಿಕೆ ಬರೀ ಸದ್ದು ಮಾಡುತ್ತೆ, ಆದರೆ ಕಾರ್ಯರೂಪಕ್ಕೆ ತರೋದಿಲ್ಲ ಎಂದು ಸಾರ್ವಜನಿಕರು ಕೆಂಡ ಕಾರಿದ್ದಾರೆ. ಇಷ್ಟೆಲ್ಲ ಶಿಸ್ತು ಕ್ರಮ ವಹಿಸಿಕೊಳ್ಳುವ ಪಾಲಿಕೆ ಈ ಮೊದಲೇ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮಹದೇವಪುರ, ವರ್ತೂರು, ಮಾರತಳ್ಳಿ ಅಲ್ಲೆಲ್ಲ ಬೃಹತ್ ದೊಡ್ಡ ಕಟ್ಟಡಗಳಿವೆ. ಒಂದು BBMP ನಿಯಮ ಏನು ಹೇಳುತ್ತೆ ಅಂದರೆ, ಒಂದು ನಕ್ಷೆ ಉಲ್ಲಂಘನೆ ಆಗಿದ್ರೆ ಏನಾರ ಆ ಲಕ್ಷ್ಯ ಉಳ್ಳೆ ಆಗಿದ್ರೆ ಅಲ್ಲಿ ಸಂಬಂಧಪಟ್ಟ ಸಹಾಯಕ ಕಾರ್ಯಪಾಲ ಅಭಿಯಂತರಿಗೆ ಅಧಿಕಾರ ಇರುತ್ತೆ. ಅವರು ರಿಪೋರ್ಟ್ ಹಾಕಬೇಕು, ಇದು ನಕ್ಷೆ ಉಲ್ಲಂಘನೆ ಆಗಿದೆ, ಡೆಮೊಲಿಷನ್ ಮಾಡಿ ಅಂತ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಈ AEE ಎಲ್ಲ ಸೇರ್ಕೊಂಡು ಅಡ್ಜಸ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಇದು ಗ್ರೇಟರ್ ಬೆಂಗಳೂರಲ್ಲ, ಲೂಟಿ ಬೆಂಗಳೂರು ಅಂತ ಮಾಡ್ಬೋದು. ಅಧಿಕಾರಿಗಳು ಲೂಟಿ ಮಾಡ್ತಕ್ಕಂಥ BBMP ಬೆಂಗಳೂರು, ಇದು ಗ್ರೇಟರ್ ಬೆಂಗಳೂರು ಅಲ್ಲ ಇದು. ಯಾಕೆಂದರೆ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಮೊನ್ನೆ ಒಬ್ಬ AEಗೆ 25,000 ದಂಡ ಹಾಕಿದ್ದಾರೆ ಮಾಹಿತಿ ಆಯೋಗ. ಯಾಕೆಂದರೆ ಸರಿಯಾದ ಮಾಹಿತಿ ಕೊಡಲಿಲ್ಲ ಅಂದಾಗ. ಈ ರೀತಿ ಪ್ರತಿಯೊಂದು ಕಡೆನೂ ಅಕ್ರಮ ಕಟ್ಟಡಗಳು ತಲೆ ಎತ್ತರೂ ಕೂಡ ಸಚಿವರೆಲ್ಲ ಒಂದು ಕಡೆ ಅಧಿಕಾರಿಗಳಿಗೆ ಸರಿಯಾಗಿ ಮಾಹಿತಿಗಳು ಕೊಡದೆ, ಅಧಿಕಾರಿಗಳು ಸರಿಯಾದ ರೀತಿ ಅವ್ರಿಗೆ ಏನಾರ ಇದು ಮಾಡದೆ ಈ ಥರ ಲೂಟಿ ಹೊಡೆಯೋದ್ರಲ್ಲಿ ನಿಲ್ಲಿಸಲಾಗಿದ್ದಾರೆ ಅಂತ. ಒಟ್ನಲ್ಲಿ ಪಾಲಿಕೆ ಸರ್ವೆ ಶುರು ಮಾಡಿದೆ. ಆದರೆ ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.